Namaste. Subject CA exam. The Institute of Chartered Accounts of India. Paper 3. Business Mathematics, Logical Reasoning and Statistics. One paper, 2 hours, 100 marks. Chapter number 1. Ratio and Proportion, Indices, Logarithms. Unit 1. Ratio. Paduka's MCQ Bank for CA CPT. Chapter Ratios Basics. Quantitative Aptitude Ratios. Problem number 13. A fraction bears the same ratio to 1 by 27 as 3 by 7 does to 5 by 9. The fraction is. So, very short answer ಇದು. So, here unknown fraction, so that is x divided by 1 by 27. So, that is equal to 3 by 7 divided by 5 by 9. So, it implies x equal to 1 by 27 into 3 by 7 into 9 by 5. So, 3 9s are 27, 9 1s are 9. So, then x equal to 1 divided by 7 5s are 35. So, option B is the correct answer. For detailed explanation, first set up the proportion. First ಏನು ಮಾಡಬೇಕು ಇಲ್ಲಿ ಆ್ಯಕ್ಚುಲಿ ಸೊ ಇನ್ ದಿಸ್ ಪ್ರಾಬ್ಲಮ್ ಫ್ರ್ಯಾಕ್ಷನನ್ನು ಫೈಂಡ್ ಔಟ್ ಮಾಡಬೇಕು ಅಲ್ಲ. ಸೊ ಫೈಂಡ್ ಔಟ್ ದಿ ಫ್ರ್ಯಾಕ್ಷನ್ಸ್. ಫಸ್ಟ್ set up the proportion. Set up the proportion. ಪ್ರಪೋರ್ಷನನ್ನು ಸೆಟಪ್ ಮಾಡಬೇಕು. ಸೊ ಕಾಲ್ ಮಾಡೋಣ ಇವಾಗ. ಲೆಟ್ ಎಕ್ಸ್ ಬಿ ದಿ unknown fraction. Unknown fraction. The problem states, so the problem states that the problem states that x bears the same ratio to 1 by 27 as 3 by 7 does to 5 by 9. Okay. ಸೊ ಫಸ್ಟ್ ಏನು ಮಾಡಬೇಕು, ಪ್ರಪೋರ್ಷನನ್ನು ಸೆಟ್ ಮಾಡಬೇಕಂದ್ರೆ ಫಸ್ಟ್ ಈಗ ಅನ್ನೋನ್ ಫ್ರ್ಯಾಕ್ಷನನ್ನು ಫೈಂಡ್ ಔಟ್ ಮಾಡಬೇಕಾಗಿದೆ. ಯಾವ ಫ್ರ್ಯಾಕ್ಷನನ್ನು ಫೈಂಡ್ ಔಟ್ ಮಾಡಬೇಕು ಇನ್ ದಿಸ್ ಪ್ರಾಬ್ಲಮ್. ಸೊ ದಟ್ ಫ್ರ್ಯಾಕ್ಷನ್ ಯಾವುದಂತ ಗೊತ್ತಿಲ್ಲ. ಕಾಲ್ ಇಟ್ ಆಸ್ ಎಕ್ಸ್. ದಿ ಪ್ರಾಬ್ಲಮ್ ಸ್ಟೇಟ್ಸ್ ದಟ್, ಏನು ಪ್ರಾಬ್ಲಮಲ್ಲಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅಂದರೆ ಎಕ್ಸ್ ಬಿಯಾಸ್ ದಿ ಸೇಮ್ ರೇಷಿಯೋ ಟು 1 by 27 ಆ್ಯಸ್ 3 by 7 ಡಸ್ ಟು 5 by 9 ಅಂತ ಹೇಳಿದ್ದಾರೆ. ಓಕೆ, ದಿಸ್ ಕ್ಯಾನ್ be written as a proportion. ಸೊ ಇವಾಗ ಇದನ್ನು ಪ್ರಪೋರ್ಷನ್ ಟೈಪಲ್ಲಿ ಬರಿಬೇಕು. ಓಕೆ, ಸೊ ದಿಸ್ ಕ್ಯಾನ್ ಬಿ ರಿಟನ್ ಆ್ಯಸ್ ಎ ಪ್ರಪೋರ್ಷನ್ ಟೈಮಲ್ಲಿ ಬರಿಬೇಕಂದ್ರೆ ಸೊ ಹೇಗೆ ಬರಿಬೇಕು, ಎಕ್ಸ್ ಡಿವೈಡೆಡ್ ಬೈ 1 by 27. ಸೊ ದಾಟ್ ಈಸ್ ಈಕ್ವಲ್ ಟು 3 by 7 divided by 5 by 9. ಓಕೆ, ಸೊ ಇದು ಪ್ರಪೋರ್ಷನ್ ಟೈಪಲ್ಲಿ ಬರ್ದಾಯಿತು. ಸೊ ಇವಾಗ ಸೆಕೆಂಡ್ ಸ್ಟೆಪ್ಪಲ್ಲಿ ಏನು ಮಾಡಬೇಕಾಗತ್ತೆ, ಸಿಂಪ್ಲಿಫೈ ದಿ ರೇಷಿಯೋನ ಸಿಂಪ್ಲಿಫೈ ಮಾಡಬೇಕು.
ಸೊ ಸಿಂಪ್ಲಿಫೈ ದಿ ರೇಷಿಯೋ. ಸೊ ರೇಷಿಯೋನ ಸಿಂಪ್ಲಿಫೈ ಮಾಡೋಣ. ಓಕೆ, ಸಿಂಪ್ಲಿಫೈ ದಿ ರೇಷಿಯೋ. ಹೌ ಅಂತ ಹೇಳಿದ್ರೆ, ಫಸ್ಟ್ ಸಿಂಪ್ಲಿಫೈ ದಿ ರೇಷಿಯೋ ಆನ್ ದಿ ರೈಟ್ ಸೈಡ್ ಆಫ್ ದಿ equation by multiplying 3 by 7 by the reciprocal of 5 by 9. So right side ivaga. So first simplify the ratio, simplify the ratio on the right side, this side. Okay, this is right side, this one is left side. Okay, so the right side. First simplify the ratio on the right side of the equation by multiplying 3 by 7 by the reciprocal of 5 by 9. ಓಕೆ, ಫಸ್ಟ್ ಎಕ್ಸ್ ಬೈ 27 ಇದೆಯಲ್ಲ, ಅದು ಅಲ್ಲೇ ಇರಲಿ. ರೈಟ್ ಸೈಡದ್ದು ಮಾತ್ರ ನೋಡಬೇಕು. 3 by 7 divided by 5 by 9. ಸೊ ದಟ್ ಈಸ್ ಈಕ್ವಲ್ ಟು 3 by 7 ಆ್ಯಸ್ ಇಟ್ ಈಸ್. ಡಿವೈಡೆಡ್ ಬೈ ಇದೆಯಲ್ಲ, ಸೊ ಡಿವೈಡೆಡ್ ಬೈ 5 by 9. ಸೊ ದಟ್ ಈಸ್ ಈಕ್ವಲ್ ಟು 3 by 7. ಇಲ್ಲಿ ಡಿವೈಡೆಡ್ ಬೈ ಸೈನನ್ನು ನಾನೀಗ ಮಲ್ಟಿಪ್ಲಿಕೇಶನ್ ಸಿಂಬಲ್ ಹಾಕ್ತೇನೆ ಅಂತ ಹೇಳಿದ್ರೆ, ಸೊ ಮಲ್ಟಿಪ್ಲೈ ಬೈ 9 by 5 ಅಂದರೆ ಡಿನಾಮಿನೇಟರಲ್ಲಿರೋ ವ್ಯಾಲ್ಯೂಸ್ ಏನಾಗುತ್ತೆ ಇವಾಗ ನ್ಯೂಮರೇಟರಿಗೆ, ನ್ಯೂಮರೇಟರಲ್ಲಿರೋ ವ್ಯಾಲ್ಯೂಸು ಡಿನಾಮಿನೇಟರಿಗೆ. ಓಕೆ, ಸೊ ದಟ್ ಈಸ್ ಈಕ್ವಲ್ ಟು 3 9s are 27 divided by 7 5s are 35. Next, step 3. Solve for the fraction. Solve for the fraction. So fraction ಅನ್ನು ಇವಾಗ ಸಾಲ್ವ್ ಮಾಡೋಣ. ಓಕೆ, ನಾವು ಸಬ್ಸ್ಟಿಟ್ಯೂಟ್ ದಿ simplified ratio back into the main equation. ಸೊ ಇವಾಗ ಇದನ್ನು ತಗೊಂಡು ಮೇನ್ ಈಕ್ವೇಷನಿಗೆ ಹಾಕೋಣ. ಓಕೆ, ಸೊ ಎಕ್ಸ್ ಡಿವೈಡೆಡ್ ಬೈ 1 by 27 ಈಕ್ವಲ್ ಟು 3 by 7 divided by 5 by 9 is 27 by 35. To solve for x, multiply both sides of the equation by 1 by 27. So then, so ಇವಾಗ ಮಲ್ಟಿಪ್ಲೈ ಮಾಡೋಣ. 1 by 27 ಇಂಟು ಎಕ್ಸ್ ಡಿವೈಡೆಡ್ ಬೈ 1 by 27 ಈಕ್ವಲ್ ಟು 27 divided by 35 into 1 divided by 27. So 1 by 27 get cancelled. 27 get cancelled. So then x equal to 1 divided by 35. So the fraction is, answer for this problem, the fraction is 1 by 35 is the answer. ಶಾರ್ಟಾಗಿ ಹೇಳೋದಾದರೆ ಇಲ್ಲಿ ದಿ ಫ್ರ್ಯಾಕ್ಷನ್ ಬಿಯರ್ಸ್ ದಿ ಸೇಮ್ ರೇಷಿಯೋ ಟು 1 by 27 ಅಂತ ಇದೆಯಲ್ಲ, ಸೊ ದಟ್ ಈಸ್ ಎಕ್ಸ್ ಡಿವೈಡೆಡ್ ಬೈ 1 by 27.
ಆ್ಯಸ್ 3/7 ಡಸ್ ಟು 5/9 ಅಂತ ಹೇಳಿದ್ದಾರೆ. ಸೊ ದಟ್ ಈಸ್ ಈಕ್ವಲ್ ಟು 3/7 ಡಿವೈಡೆಡ್ ಬೈ 5/9. ಸೊ ದೆನ್ ಎಕ್ಸ್ ಅಂದರೆ ಫ್ರ್ಯಾಕ್ಷನ್. ಸೊ 1/27 ಇಂಟು 3/7 ಇದು ಡಿವೈಡೆಡ್ ಬೈ 5/9. ಸೊ ಈಕ್ವಲ್ ಟು 1/27 ಇಂಟು 3/7 ಡಿವೈಡೆಡ್ ಬೈನ ಮಲ್ಟಿಪ್ಲಿಕೇಶನಿಗೆ ಹಾಕೋತಾನೆ, ಅಂದರೆ ಸಿಂಬಲ್ನ ಚೇಂಜ್ ಮಾಡ್ತಾನೆ ಅಂದರೆ ಅದೇನಾಗುತ್ತೆ 9 ಡಿವೈಡೆಡ್ ಬೈ 5 ಆಗುತ್ತೆ. ನ್ಯೂಮರೇಟರಿಗೆ ಚೇಂಜ್ ಆಗುತ್ತೆ ಮಲ್ಟಿಪ್ಲಿಕೇಶನ್ ಹಾಕ್ಕೊಂಡಾಗ. ಸೊ ದೆನ್ ಇಲ್ಲಿ 3 9s 9 1s. ಸೊ ದೆನ್ ಎಕ್ಸ್ ಈಕ್ವಲ್ ಟು 1/35 ಇಸ್ ದ 7 5s 35. ಸೊ ಇದು ಶಾರ್ಟೆಸ್ಟ್ ಫಾರ್ಮ್ ಅದಾಯ್ತಲ್ಲ. ಸೊ ಲಾಂಗ್ ಆನ್ಸರ್ ಇಸ್ ಲೈಕ್ ದಿಸ್, descriptive type answer. Okay, MCQ type answer is like this. Okay, thank you so much. Namaste.